ಎಲ್ರಿಗೂ ನಮಸ್ಕಾರ. ನಾನು ಜಯರಾಮ್ ದೇವಸಮುದ್ರ ಅಂತ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ನಿರ್ಮಾಪಕ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ಈ ಮಂತು ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಾಕಷ್ಟು 3 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಆ ಸಾಂಗ್, ಒನ್ ಆಫ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಬೇಕಾಗಿತ್ತು ಸರ್. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕ್ಲಾರಿಫಿಕೇಷನ್ಗೋಸ್ಕರ ಕೇಳ್ತಾ ಇದ್ದೀವಿ. ಒಂದು ಸಾಂಗು ನಾವು ಕನ್ನಡ ಸಾಂಗಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಹಾಡಿಸಿದ್ವಿ. ಅದು ಲಾಸ್ಟ್ ಒಂದು 6 months ಬ್ಯಾಕು ಮಾಡಿಸಿದ ಸಾಂಗು. ಇತ್ತೀಚೆಗೆ ಸೋನು ನಿಗಮ್ ಅವ್ರದ್ದೊಂದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು. ಈಗ ಅವರು ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು. ಅದು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಾಂಗ್ ಒಂದು 6 months ಬ್ಯಾಕ್ ಇಶ್ಯೂ ಆಗೋಕ್ಕೆ ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗು. ಅದಾದಮೇಲೆ ನಾವು ಸರೆಗಮ ಮ್ಯೂಸಿಕ್ ಕಂಪ್ನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ. ಅವ್ರು ಹಾಡಿದಾರಂತ ಒಂದೇ ಕಾರಣಕ್ಕೆ ಅವ್ರು ತೊಗೊಂಡು ಅದೆಲ್ಲ ಅಗ್ರಿಮೆಂಟ್ ಆಗಿ ಅದನ್ನು ಸೇಲ್ ಟ್ರಾನ್ಸಾಕ್ಷನ್ ಆಗಿತ್ತು. ಈಗ ನಮ್ಮ ಸಿನಿಮಾ ರಿಲೀಸಿಗೆ ಬರ್ತಾಯಿದೆ. ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆಗೋಸ್ಕರ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಷನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಇಟ್ಕೊಂಡು ಬಂದಿದ್ದೀವಿ ಸರ್. ಓಕೆ ಸರ್. ಎಲ್ಲ ಜನಗಳು ಫೀಡ್ಬ್ಯಾಕಲ್ಲೆಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಪುಷ್ ಮಾಡ್ತಾ ಇದ್ದಾರೆ. ಕೆಲವರು ಯಾಕೆ ಇಟ್ಕೊಂಡಿದ್ದೀರಾ ಆ ಸಾಂಗು ಬ್ಯಾನ್ ಆದಮೇಲೆ ಅನ್ನೋದೊಂದು ಕ್ವೆಶನ್ ರೈಸ್ ಮಾಡಿದ್ದಾರೆ. ಸೊ ಹಂಗಾಗಿ ನಿಮ್ಮ ಸಪೋರ್ಟು ಅಥವಾ ಏನು ಕ್ಲಾರಿಟಿ ಅಂತ ಕೇಳೋಣ ಅಂತ ಬಂದಿದ್ದೀವಿ ಸರ್. ಖಂಡಿತ ಸರ್. ಅಷ್ಟೇ. ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದವರು ನಮ್ಮ ಸೋನು ನಿಗಮ್ ಅವ್ರದ್ದು ಸಾಂಗ್ ಆಡಿಸಿದ್ವಿ. ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ. ಬ್ಯಾನ್ ಅಂತ ನಾವು ಯಾವತ್ತೂ ಹೇಳಿಲ್ಲ ಸರ್, ಅಸಹಕಾರ ಅಂತ ಹೇಳ್ಕೊಂಡಿದ್ವಿ. ಅದನ್ನು ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್. ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ. ಅದಾದ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗಲ್ಲಿ ನಮ್ಮವರೇ ಮಾಡಿರೋದು ಯಾರು, ನಮ್ಮ ನಿರ್ಮಾಪಕರೇ. ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್. ಯಾಕೆಂದರೆ ಕೆಲವರೆಲ್ಲ ಗೊತ್ತಿಲ್ಲದೆ ಅಡ್ವಾನ್ಸ್ಗಳು ಕೊಟ್ಟಿರ್ತಾರೆ, ಆಡಿಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ಕಾಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದ್ವಿ ಸರ್. ಅದಾದ 1-2 ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿದೆ, ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್. ಧಾರಾಳವಾಗಿ ನೀವು ಏನು ಆಡಿಸ್ಕೊಂಡಿದ್ದೀರಲ್ಲ ಅದು ಮುಂದುವರಿಸ್ಬೋದು. ನಾವು ಯಾವುದೇ ರೀತಿ ಅವ್ರಿಗೆ ಒಂದು ಇದನ್ನು ನಾವು ಯಾವುದೂ ಏರಿಲ್ಲ ಸರ್. ಅವ್ರಿಗೆ ನಿರ್ಬಂಧ ಮಾಡಿಲ್ಲ ಸರ್. ಇದು ತಮ್ಮ ಮುಖಾಂತರ ನಾವು, ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಅಸಹಕಾರ ತೋರಿಸ್ತಾಯಿದ್ವಿ ಅಂತ ಹೇಳಿ ನಿಮ್ಮನ್ನು ಕರೆದೇ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ. ಅದನ್ನು ಇವತ್ತಿನ ದಿನ ಯಾವುದೇ ಅವ್ರ ಮೇಲೆ ನಿರ್ಬಂಧ ಇಲ್ಲ. ಅವರು ಆ್ಯಕ್ಚುಲಿ ಪಬ್ಲಿಕ್ಕಾಗಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದಿಲ್ಲ. ಅವರು ಪಶ್ಚಾತ್ತಾಪ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅನ್ನೋದು ಅರಿವು ಮಾಡಿಕೊಂಡು ಅವರು ನಮಗೆ ಸಾರಿ ಹೇಳಿದ್ದಾರೆ. ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ. ಅದರಿಂದ ನಾವು ಎಲ್ಲ ಕೆಲವು ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಒತ್ತಡ ಏರಿದ್ವು. ಅವಾಗ ಏನು ಮಾಡ್ತಾಯಿದ್ರು ಅವ್ರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆಲ್ಲನೂ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದೇ ಉತ್ತರ, ಸಾರಿ ನಾನು ಅರಿವಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾವು ಅದನ್ನು ಹಿಂಪಡಿತಿದ್ವಿ ಸರ್. ಯಾವುದೇ ರೀತಿ ಅವ್ರ ಮೇಲೆ ನಿರ್ಬಂಧನ ಈಗ ಇಲ್ಲ ಸರ್. ತಾವು ಧಾರಾಳವಾಗಿ ಮಾಡ್ಕೋಬೋದು. ಸರ್, ಯಾಕಂದರೆ ಈ ಪ್ರಶ್ನೆ ನಮಗೆ ನನ್ನೊಬ್ಬನಿಗೆ ಅಂತಲ್ಲ ಸರ್, ಸಾಕಷ್ಟು ನಿರ್ಮಾಪಕರಿಗೂ ಮತ್ತು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು. ಯಾಕಂದರೆ ಅವರು ಕೆಲವರು ಸಿನಿಮಾ ಹಾಡ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿಲ್ಲದೆ ಇರೋರ್ಗು. ಇಲ್ಲ ಅದು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು ನಿಮ್ಮ ಇಲ್ಲ ಸರ್. ನಾವು ಯಾವುದೇ ರೀತಿಯ ನಿರ್ಮಾಪಕರಿಗೆ ತಡೆ ಇಟ್ಟಿಲ್ಲ. ನಿರ್ಮಾಪಕರ ಸಂಘಕ್ಕೆ ಭಾಳಷ್ಟು ಜನ ನಮ್ಮನ್ನು ಕೇಳ್ಕೊಂಡಿದ್ದಾರೆ ಮತ್ತು ಏನೇನು ಆಗಿದೆ, ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಸ್ಟುಡಿಯೋನಲ್ಲಿ ಮಾಡಿದ್ದೀವಿ, ಸೊ ಎಷ್ಟು ಕಂಪ್ಲೀಟ್ ಆಗಿದೆ, ಅಥವಾ ಅದನ್ನು ರೀಟೇಕ್ ಆಗಬೇಕಾ, ಅಥವಾ ಫಿನಿಷ್ ಆಗಬೇಕಾ, ಬ್ಯಾಲೆನ್ಸಿಂಗ್ ಆಗಬೇಕಾ, ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ಅದನ್ನು ನಾವು ಕಂಟಿನ್ಯೂ ಮಾಡೋದು ಆಗ್ತಿರಲ್ಲ. ಆಮೇಲೆ ಒಬ್ಬ ಕಲೆಗಾರರನ್ನು, ಒಬ್ಬ ಕಲಾವಿದನನ್ನು, ಅದು ಯಾವುದೇ ರೀತಿ ಕಲೆ ಆಗಿರ್ಬೋದು, ಅವ್ರನ್ನ ಕರ್ಬ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಾವು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ. ಆ ಒಂದು ನಿಟ್ಟಿನಲ್ಲೇ ಎಲ್ಲ ಹಿರಿಯರು ಮತ್ತು ಕನ್ನಡ ಪರ ಸಂಘಟನೆಯವರು
ಭಾಳಷ್ಟು ಜನ ಕನ್ನಡ ಪರ ಸಂಘಟನೆಯವರು ಶಿವಾನಂದ ಶೆಟ್ಟರ್ ಆಗಿರ್ಬೋದು, ಪ್ರವೀಣ್ ಶೆಟ್ಟರ್ ಆಗಿರ್ಬೋದು, ನಾರಾಯಣಗೌಡರು ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧ ಮಾಡಿದರು. ಸೊ ಯಾವಾಗ ಬೇಸರದ ಕ್ಷಮಾಪಣೆ ಅಂತ ಬಂತು, ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವರೆಲ್ಲ ಹೇಳಿದ್ರು, ಇಲ್ಲ ನೀವು ಅವ್ರನ್ನ ಇದು ನಿರ್ಬಂಧವನ್ನು ವಾಪಸ್ ಪಡೀರಿ ಅಂತ. ಸೊ ಆದ ಕಾರಣ ಇವಾಗ ವಾಪಸ್ ಪಡೆದಿದ್ದೀವಿ. ನಿಮ್ಮ ಚಿತ್ರ ಬಿಡುಗಡೆ ಆಗಲಿ, ಚೆನ್ನಾಗಾಗಲಿ, ಆಡಿಯೋ ಕಂಪ್ನಿಗೂ ಕೂಡ ಮಾರಿದ್ದೀರಿ. ನಾಳೆ ಒಬ್ಬ ಡೈರೆಕ್ಟ್ರದ್ದು ಕ್ರಿಯೇಟಿವಿಟಿ ಒಂದು ಕಡೆ ಹಾಳಾಗಿ ಹೋದರೆ ಒಬ್ಬ ನಿರ್ಮಾಪಕನ ಹಣನೂ ಕೂಡ ಎಲ್ಲೋ ಒಂದು ಕಡೆಗೆ ಕರ್ಮ ಆಗುತ್ತೆ. ಸೊ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು, ನಿರ್ಮಾಪಕರ ಸಂಘ ಆಗಲಿ ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನು ಕಾಪಾಡಿಕೊಳ್ಳಿಕ್ಕೆ, ಜೊತೆಯಲ್ಲಿ ಭಾಷೆ ಬಗ್ಗೆನೂ ಕೂಡ ನಮ್ಮ ಗೌರವ ಬೇಕೇ ಬೇಕು. ಅದು ನಿಜ, ಅದು ಕನ್ನಡ ಪರ ಸಂಘಟನೆಗಳ ಒತ್ತಾಯದ ಮೇರೆಗೆ ನಾವು ಅದನ್ನು ಮಾಡಿದ್ವಿ. ಆದರೆ ಬೇಸರ ಕ್ಷಮೆ ಅಂತ ಕೇಳಾದ ಮೇಲೆ ಅದನ್ನು ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಿಂಪಡೆದಿದ್ದೀವಿ ಸರ್. ಈಗ ಚಿತ್ರನ ಬಿಡುಗಡೆ ಮಾಡ್ಕೊಳ್ಳಿ, ಚೆನ್ನಾಗಾಗಲಿ. ಸರ್, ಇವಾಗ ಒಂದು ಸಿನಿಮಾಕ್ಕೆ ಒಂದು ನ್ಯಾಯ, ಇನ್ನೊಂದು ಸಿನಿಮಾಕ್ಕೆ ಇನ್ನೊಂದು ನ್ಯಾಯನಾಗಿದ್ರೆ ಅಂದ್ರೆ ಒಂದು ಸಿನಿಮಾ ನಿಮ್ಗೆ ಗೊತ್ತಿರಬಹುದು, ಕುಲದಲ್ಲಿ ಕೀಳಿ ಯಾವುದೋ ಒಂದು ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ಚಿತ್ರತಂಡವೇ ಸ್ವತಃ ತೆಗೆದುಹಾಕು. ಮೇಡಮ್ ಅವರು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವರು ಮಾಡಿಕೊಂಡ್ರು. ನಾನು ಇಂಥ ನಮ್ಮ ಬಗ್ಗೆ ಮಾತಾಡಿದ್ದಾರೆ, ಅದಕ್ಕೋಸ್ಕರ ನಾನು ಖುದ್ದಾಗಿ ತೆಗಿತಾ ಇದ್ದೀನಿ ಅಂತ ತೆಗೆದಿರೋದು ಮೇಡಮ್. ಅದು ನಾವು ಯಾವುದೇ ನಿರ್ಬಂಧ ಇರಲಿಲ್ಲ. ತೆಗಿಬೇಕನ್ನೋ ಇಚ್ಛೆ ಇಲ್ಲ ಕನ್ನಡ ಪರ ಸಂಘಟನೆಯಲ್ಲಿ ಇರುವವರೇ ಇಲ್ಲ, ನಾವು ಯಾವುದೇ ಒತ್ತಡ ಏನಿಲ್ಲ, ಒತ್ತಾಯ ಮಾಡಿಲ್ಲ. ಅಸಹಕಾರ ತೋರ್ಸಾದ್ಮೇಲೆ ಆ ಸಿನಿಮಾದಿಂದ ರಿಮೂವ್ ಮಾಡಿದ್ರು ಸರ್. ಫಿಲ್ಮ್ ಚೇಂಬರೇ ಅಸಹಕಾರ ತೋರ್ಸಾದ್ಮೇಲೆ ನಾವೇನು ನಮ್ಮ ಸಿನಿಮಾದಲ್ಲಿ ಇಟ್ಕೊಬೇಕು ಅಂತ ಅವರಾಗಿ ಡಿಲೀಟ್ ಮಾಡಿದ್ರು. ನಿಜ. ಈಗ ಮತ್ತೆ ಸಿನಿಮಾ ಇಲ್ಲ, ಇಮಿಡಿಯೇಟ್ ಆಗಿ ಆಯ್ತು. ಅದು ಇಮಿಡಿಯೇಟ್ ಆಗಿ ಅವ್ರು ಸಾರಿ ಕೇಳ್ಬಿಟ್ರು. ಇನ್ನೂ ಸಾರಿ ಕೇಳಿರ್ಲಿಲ್ಲ ಅವ್ರು ತೆಗೆಯುವಂಥ ಸಂದರ್ಭದಲ್ಲಿ. ಹಾಗೇನೆ ಅವ್ರು ನಾವು ತೆಗಿತೀವಿ ಅನ್ನೋದನ್ನ ಬಂದು ಇಲ್ಲಿ ಹೇಳೂ ಇಲ್ಲ. ಸ್ವಇಚ್ಛೆಯಿಂದ ಅವ್ರು ಅದನ್ನ ಕ್ಲಿಯರ್ ಮಾಡ್ಕೊಂಡ್ರು. ಯಾವುದ್ರಲ್ಲಿ ಅದೇ ಬಾಸ್ ಅಲ್ಲ, ಮೀಡಿಯಾದಲ್ಲಿ ಇದೆ. ಆಮೇಲೆ ಇದೆ ಅಂತಾನೆ ಮತ್ತೆ ತೆಗೆದ್ರು ಅಂತೀರಿ, ತೆಗ್ದಿಲ್ಲ ಇದೆ ಅಂತೀರಿ. ಯಾವ್ದನ್ನ ತಗೊಳ್ಳೋಣ? ಅಲ್ಲ ಸರ್, ಅವ್ರಾಗಿ ಅವರೇ ಖುದ್ದಾಗಿ ಅವರು ಇದು ಮಾಡ್ಕೊಂಡಿರೋದು. ವಾಣಿಜ್ಯ ಮಂಡಳಿ ಅದನ್ನ ಗಮನಿಸಿಲ್ಲ. ಅಕಸ್ಮಾತ್ ಇದ್ರೆ ಅಲ್ಲ ತೆಗೆದುಬಿಟ್ಟು ನೋಡಿ, ಅಲ್ಲ ಅವರೇ ಖುದ್ದಾಗಿ ಹಾಡಿದ್ರು. ಆಮೇಲೆ ತೆಗೆದು ಸಿಂಗರ್ ಕಾರ್ತಿಕ್ ಅವರು ಅದನ್ನ ಹಾಡಿದ್ರು. ಅದೇ ಇದನ್ನ ಕನ್ನಡದವರು ಇಲ್ಲಿ ಹಾಡಿದ್ರಿ ಮೇಡಮ್. ಅವರು ಖುದ್ದಾಗಿ ಬಂದಿಲ್ಲಿ ನಾನು ಅದನ್ನ ಇಟ್ಕೊಳ್ಳೋದೇ ಇಲ್ಲ ಅಂತೇಳಿ ಅವ್ರ ಒಪಿನಿಯನ್, ಅವ್ರ ಸ್ವಂತ ಇದು. ಅದು ನಾವು ಯಾವ್ದು ಅವ್ರನ್ನ ತೆಗಿರಿ ಸ್ವಇಚ್ಛೆಯಿಂದ ಮಾಡಿರೋದು. ಅದು ಅದೇ ಈ ಟೀಮಿಗೆ ಸ್ವಇಚ್ಛೆ ಇಲ್ಲ. ಅಲ್ಲ, ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್. ನಾವು ಕನ್ನಡ ಪರ ಹೋರಾಟಗಾರರಾಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡಿರೋನೆ. ನಾನು ಮಾಡಿರೋದು ಕನ್ನಡ ಸಿನಿಮಾ, ಕನ್ನಡ ಹೀರೋ, ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲ ಸಿನಿಮಾ ನಮ್ಮ ನೋಡೋದನ್ನು ಕನ್ನಡದಲ್ಲೇ ನೋಡೋದು. ಸೊ ಹಾಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನು ಬೇಕು ನಮ್ಗೆ, ಯಾಕಂದರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು. ನಾನು ಪ್ರೆಸ್ ಮೀಟಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ, ಇಲ್ಲ ನಾವು ಅದನ್ನು ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ, ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ, ಅದ್ರ ವಾಯ್ಸ್ ಭಾಳ ಚೆನ್ನಾಗಿದೆ, ಸಾಂಗಿಗೆ ಆ್ಯಪ್ಟ್ ಆಗಿದೆ, ಹಂಗಾಗಿ ನಿಮ್ಗೆ ಆ ಥರ ಇದ್ದರೆ ನೀವು ಚೇಂಬರಿಂದ ಕ್ಲಾರಿಫಿಕೇಷನ್ ತೊಗೊಂಡು ನೋಡಿ. ಆ ಥರ ಇಲ್ಲ ನೀವು ಹಾಡಿಸ್ಲೇಬಾರ್ದು ಅನ್ನೋದು ಇಲ್ಲಿದ್ದರೆ ಡೆಫಿನೆಟ್ಲಿ ನಾನು ಇನ್ನೂ ಅದು ಎಷ್ಟೇ ಖರ್ಚಾದರೂ ಇನ್ನೊಬ್ರ ಹತ್ರ ಹಾಡಿಸಿ ಮಾಡಿಸ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಹಿಂಗಿರೋದ್ರಿಂದ ಈ ಥರ ಇದ್ದರೆ ಓಕೆ. ಈಗ ಎಲ್ಲರಿಗೂ ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ಆ ಥರ ಪ್ರಾಬ್ಲಮ್ ಮಾಡಿ, ಬೇರೆ ಇನ್ನೊಂದು ಹಿಟ್ಟಾಗಿರೋ ಸಿನಿಮಾದಲ್ಲಿ ಇದೆ, ಇದು ಇಶ್ಯೂ ಆದಮೇಲೆ ಬಂದಿರೋ ಎಸ್ಟಾಬ್ಲಿಷ್ಡ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ, ಅಲ್ಲಿ ನೀವು ಯಾರು ಯಾವ ಕ್ವಶನ್ಸು ಕೇಳಿಲ್ಲ, ಅದು ನಡೀತು ಸಾಕಷ್ಟು ವಾರಗಳು, ಥಿಯೇಟ್ರಲ್ಲೂ ನಡೆದಿದೆ ಆ ಸಿನಿಮಾ. ಈಗಲೂ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದರೆ ಅದು ಸಿಗುತ್ತೆ. ಅದು ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದಮೇಲೆ. ಈಗ ನಮ್ಮ ಹೀರೋ, ನಾನು ಹೊಸ ಪ್ರೊಡ್ಯೂಸರು, ಹೊಸ ಹೀರೋ ಅಂದ ಮಾತ್ರಕ್ಕೆ ನಮ್ಗೆ ಈ ಥರ ಮೀಡಿಯಾ ಕಡೆಯಿಂದಾಗಲಿ ಬೇರೆ ಎಲ್ಲಾದ್ರ ಕಡೆಯಿಂದ ಪ್ರೆಷರ್ ಹಾಕಬೇಕು ಇಲ್ಲ. ಅದೇ ಕೇಳ್ತಾ ಕ್ವಶನ್ಸ್. ಜನ ಏನ್ ಅನ್ಕೊಂಡಿರೋದು, ಓಕೆ ಸೋನು ನಿಗಮ್ನ ಕಂಪ್ಲೀಟ್ ಆಗಿ ಬೇಡ ಅಂತ ಇದ್ ಮಾಡ್ಬಿಟ್ಟಿದ್ದಾರೆ, ಇನ್ನ ನಮ್ಮ ಕನ್ನಡ ಚಿತ್ರದಲ್ಲಿ ಆಡ್ಸಲ್ಲ ಅನ್ನೋದು ಒಂದು ಜನದ ತಲೆಯಲ್ಲಿ ಇದೆ. ಸೊ ಇವಾಗ ನಿಮ್ಮ ಅರ್ಥ ಏನು? ಆ ಸಿನಿಮಾ ಟೀಮ್ನವರು ಯಾರು ಇಷ್ಟ ಬಂದ್ರೆ ಹೋಗಿ ಆಡಿಸ್ಕೊಬಹುದು, ಆ ಸಿನಿಮಾಗೆ ಇಷ್ಟ ಬಂದಾಗ ಹಾಕೊಬಹುದು. ಬೇಸರದ ಕ್ಷಮೆ ಕೇಳಾದ್ಮೇಲೆ ನಿಮ್ಮ ಮುಖಾಂತರನೇ ತಿಳಿಸ್ತಾ ಇದ್ದೀವಲ್ಲ ಮೇಡಮ್. ಈಗ ಸಮಯ ಸಂದರ್ಭ ಬಂದಿದೆ, ಈಗ ತಮಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದ್ವಿ. ಯಾವುದೇ ರೀತಿಯ ಅವ್ರಿಗೆ ಮೇಲೆ ನಿರ್ಬಂಧ ಈಗ ಇಲ್ಲ. ಅವರು ಒಂದು ಕ್ಷಮಾಪಣೆ ಕೇಳಿದ ಮೇಲೆ ಅದಕ್ಕಂತ ದೊಡ್ಡ ಇದು ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲ ಸರ್, ಇಲ್ಲ ಯಾವುದೇ ಬಾಯಿಗೆ ಬಂದಂಗ ಮಾತಾಡಿದ್ದಲ್ಲ. ಅವರು ಪಶ್ಚಾತ್ತಾಪ ಪಡಿದ್ದಾರೆ, ನಾನು ಮಾಡಿರೋದು ತಪ್ಪು. ಏನಾಗುತ್ತಂದ್ರೆ ಇವಾಗ ಸೋನು ನಿಗಮ್ ಅವರು ಹೇಳಿದ್ರು, ನಮ್ಮನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಹೋಲಿಸಿದ್ರು, ಅದೆಲ್ಲ ಮುಗ್ದೋಯ್ತು. ಈಗ ಸಾರಿ ಕೇಳಿದ್ರು ಮುಗ್ದೋಯ್ತು. ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ 4 ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾರೆ.
ಆವಾಗ ಎಲ್ಲಾದ್ರೂ ನಮ್ಮ ಇಲ್ಲ ಮೇಡಮ್, ಅದೇ ಮಾನದಂಡ ಅಲ್ಲ. ಈಗ ನಮ್ಮ ನಿರ್ಮಾಪಕರೇ ತಗಲಾಕೊಂಡಿರೋದು. ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗಬೇಕಾದ್ರೆ ನಾವು ಒಂದು ಇದು ಮಾಡಲೇಬೇಕಾಗುತ್ತೆ. ನಿರ್ಮಾಪಕರು ಇಚ್ಛೆ ಪಟ್ಟು ಅವ್ರು ಖರ್ಚು ಮಾಡಿರ್ತಾರಲ್ಲ ಮೇಡಮ್, ಅವ್ರ ಖರ್ಚು ವೆಚ್ಚಗಳು ನೋಡ್ಬೇಕಲ್ವಾ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸರದ ಕ್ಷಮಾಪಣೆ ಕೇಳಾದ ಮೇಲೆ ಅದನ್ನು ಮತ್ತೆ ಯಾಕೆ ಪ್ರಶ್ನೆ ಮಾಡಬೇಕು?